ಉಂಟು. ಆದರೆ ಇನ್ನು ನಾಳೆ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತು ರಾತ್ರಿ 6:30 ಆಯಿತು. ಈಗ ನಾನು ಸೋಫಾದಲ್ಲಿ ಕೂತ್ಕೊಂಡಿದ್ದೇನೆ. ಹಾಗೆ ಗೈಸ್, ಇಡೀ ಕತ್ತಲೆ. ಇನ್ವರ್ಟ್ರ್ ಉಂಟು, ಆದರೆ ಯಾಕಂದರೆ ಹಾಕಲಿಲ್ಲ, ಸೀಡಿಲ್ ಬಡ್ತಿದ್ದಾರೆ. ಹಾಗೆ ಇಡೀ ಕತ್ತಲೆ ಆಗಿದೆ. ಹಾಗೆ ನಾನು ಈಗ ನಿಮಗೆ ಹೊರಗಡೆಯನ್ನು ತೋರಿಸುವಂತ ಬಂದಿದ್ದೇನೆ. ಹೊರಗಡೆ ಫುಲ್ ಮಳೆ ಗೈಸ್, ಮಳೆ ನೋಡಿ, ಫುಲ್ ಬಂದು ಮಳೆ ಮೋಡ ಬಂದಿದೆ ನೋಡಿ. ಸ್ನಾನ ಮಾಡಿ ಸಿಗ್ತಾನೆ ಗೈಸ್. ಈಗ ಸ್ನಾನ ಮಾಡಿ ಆಯಿತು. ಈಗ ನಾವು ಮನೇಲಿ ವಾರ್ತೆ ನೋಡ್ತಿದ್ದೇವೆ ಗೈಸ್. ಊಟ ಮಾಡಿ ಆಯಿತು. ಇನ್ನು ನಿದ್ದೆ ಮಾಡ್ತೇನೆ. ಇನ್ನು ನಾಳೆ ಸಿಗ್ತೇನೆ. ಬಾಯ್. ಹಲೋ ಗೈಸ್, ಗುಡ್ ಮಾರ್ನಿಂಗ್. ನನಗೆ ಎದ್ದದಷ್ಟೇ. ಇನ್ನು ರೆಡಿ ಆಗುವಾಗ ಸಿಗ್ತೇನೆ. ಗೈಸ್, ಈಗ ನಾವು ತೋಟಕ್ಕೆ ಹೋಗ್ತಿದ್ದೇವೆ. ಮುಖಕ್ಕೆ ನಾನು ನೀರಲ್ಲಿ ತೊಳೆದು ಮತ್ತು ಸೋಪಲ್ಲಿ ನೊರೆ ಹಾಕಿ ಸ್ವಲ್ಪ ಹೊತ್ತು ಒಣಗಲಿಕ್ಕೆ ಇಡಬೇಕು. ಹಾಗೆ ಹಾಕಿ ನಮ್ಮ ಮನೆಯ ದಾರಿ ಇಲ್ಲಿ, ಇದು ಆಚೆಯವರ ಮನೆ, ಇದು ತೋಡು ನೋಡಿ ಗೈಸ್. ನೋಡಿ ಮಾವಿನಕಾಯಿ ಗೈಸ್. ನಾವಾಗ ಇಲ್ಲಿಂದ ಹೋದಲ್ಲ, ಇಲ್ಲಿಯೇ ಬಾವಿ ನೋಡಿ. ಇದು ಹಳೆ ಕಾಲದ ಬಾವಿ ನೋಡಿ. ನೀರು ನೋಡಿ ಗೈಸ್, ಇದು ತುಂಬ ಆಳ ಉಂಟು. ಎಷ್ಟು ಆಳ ಅಂದರೆ ತುಂಬ ಆಳ. ಅದರಲ್ಲಿ ಇಲ್ಲಿ ತನಕ ನೀರು, ಅಲ್ಲಿ ತೋಡಲ್ಲಿ ನೀರು, ಇಲ್ಲಿ ತನಕ ನೀರು ನೋಡಿ ಇಷ್ಟೇ ನೋಡಿ. ಈ ಬ್ರಷ್ ಹಿಡಿದಷ್ಟೇ ನೀರಿಲ್ಲ, ಮತ್ತೆ ಉಂಟು ಅಷ್ಟು. ಹಾಗೆ ಹೋಗುವ ಬನ್ನಿ. ಮನೆಗೆ ರೀಚ್ ಆದ್ವಿ. ಈಗ ನಾನು ಫ್ರೆಶ್ ಆಗಿ ಮನೇಲಿದ್ದೇನೆ. ನನಗೆ ಸ್ವಲ್ಪ ಹುಷಾರಿಲ್ಲ, ಹಾಗೆ ಈಗ ಟಿ ವಿ ನೋಡ್ತಿದ್ದೇನೆ. ಏನೋ ಮತ್ತೆ ಸಿಗ್ತೇನೆ. ಬಾಯ್. ನಾವೀಗ ಇಲ್ಲಿ ಮನೆಯಲ್ಲಿ ಇದ್ದೇವೆ. ಹಾಗೆ ಮಳೆ ಬರುವ ಹಾಗೆ ಕಾಣ್ತದೆ. ಹಾಗೆ ಇಲ್ಲಿ ನಮ್ಮ ಒಂದು ನಾಯಿ ಉಂಟು. ಹಾಗೆ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.